ಬೇಡ ಬೇಡ ಅಂತ ಹೇಳ್ತಾ ಇದ್ದೀನಿ. ಕೈ ಇನ್ನೂ ಸರಿ ಹೋಗಿಲ್ಲ, ಇನ್ನೂ 1 ತಿಂಗಳು ರೆಸ್ಟಲ್ಲಿ ಇರ್ಬೇಕಂದವರು ಡಾಕ್ಟ್ರು. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಕಾರ್ ಓಡಿಸ್ತೀನಿ ಅಂತ ಒಂದೇ ಕೈ ಕಾರ್ ಓಡಿಸ್ತಾ ಇದ್ದಾನೆ. ಆಯ್ತು, ನಾಚ್ಕೋಬೇಡ. ಅಲ್ಲಿ ನೋಡಿ ನಮ್ಮ ಅಮ್ಮನ ಮಗದಲ್ಲಿ ನಾಚಿಕೆ ನೋಡಿ ಹಂಗೆ. ವೆಲ್ಕಮ್ ಟು ತರುಣ್ ವ್ಲಾಗ್ಸ್ ಗೈಸ್. ಇವತ್ತು ಎಲ್ಲಿದ್ದೀವಿ ಅಂತ ನೋಡ್ತಿದ್ರೆ ಗೊತ್ತಾಗುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾಪನೆ ಮಾಡಿರೋದು, ಅಂದರೆ ಮೈಸೂರಲ್ಲಿ ಇದೆಯಲ್ಲ ಅದು. ಅಲ್ಲಿ ಮುಂದೆ ಹೋಯ್ತಾರೆ ನೋಡಿ, ಸುತ್ತಮುತ್ತ ಪಾರ್ಕು ಇದು. ನಮ್ಮ ಡ್ಯಾಡಿ ನಾನು ಇಬ್ಬರು ವಿಷ್ಣುವರ್ಧನ್ ಫ್ಯಾನ್ಸ್, ಪಕ್ಕಾ ಅಭಿಮಾನಿಗಳು. ನೋಡಿ, ಎಂಟ್ರಿ ಆಗಿದ ತಕ್ಷಣ ಹಿಂಗೆ ಕಡಗದಲ್ಲಿ ಹಿಂಗೆ ವಿಷ್ಣುವರ್ಧನ್ ಸರ್ವಿಸ್ ಕಾಣುತ್ತೆ. ಇಲ್ಲೇ ಇದ್ದೀನಿ. ಇಲ್ಲ, ಇದು ಬರೀ ಫೋಟೋಸ್ ಅಷ್ಟೇ. ಇದು ಫೋಟೋಸ್ ಐತೆ. ಡ್ಯಾಡಿ ನಿಂಗೆ ಯಾರಿಷ್ಟ? ನಮ್ಮಪ್ಪ ಬಾಯಿ ಬಿಟ್ಟು ಗುರುಗಳು ಅನ್ನೋದು ಇವರೊಬ್ಬರೇ. ಎಲ್ಲೇ ಹಾಕಸು ನನಗೂ ಭಾರಿ ಇಷ್ಟ. ಈ ಸೈಡ್ ಫುಲ್ಲು ಅವ್ರದ್ದು ಫೋಟೋಸ್ ಐತೆ. ಅಲ್ಲಿಂದ ಅವ್ರದ್ದು ಮೂವೀಸ್ ಇದೆ, ತೋರಿಸ್ತೀನಿ. ಇಲ್ಲಿಂದ ಮೂವಿ ಸ್ಟಾರ್ಟು. ಫಸ್ಟು ಮೂವಿ ಇದಾ ಡ್ಯಾಡಿ? ನಾಗಕನ್ಯಾ ಫಸ್ಟ್ ಮೂವಿನಾ? ನಾಗರಾವು ತಾನೆ ಇದು. ಹಂಗೆ ಇಟ್ಬಿಟ್ಟವ್ರೆ ಮೋಸ್ಟ್ಲಿ. ಆರ್ಡ್ರ್ ವೈಸ್ ಇಟ್ಟಿಲ್ಲ. ನಾವು ಬಂದಾಗ ಆರ್ಡ್ರ್ ವೈಸ್ ಇಟ್ಟಿದ್ರು, ಆದರೆ ಇಲ್ಲ, ಮೋಸ್ಟ್ಲಿ ನಾನೇ ಕನ್ಫ್ಯೂಸ್ ಮಾಡ್ಕೊಂಡಿಲ್ಲ. ಈ ಸೈಡ್ ಎಲ್ಲ ಕಂಪ್ಲೀಟ್ ಇದು. ಒನ್ ಆಫ್ ದ ಫೇವ್ರೇಟ್ ಆ್ಯಕ್ಟರ್ಸ್ ಇಲ್ಲಿ ಇವರೊಬ್ಬರು. ಇದು ವಂಶವೃಕ್ಷ ಫಸ್ಟ್ ತಾನೆ, ಇದು ಫಸ್ಟ್ ಪಿಕ್ಚರ್. ಅದಾದಮೇಲೆ ಹೀರೋ ಆಗಿ ನಾಗರಾವು, ಅದು ಹೀರೋ ಆಗಿ ಫಸ್ಟ್ ಪಿಕ್ಚರ್ ತಾನೆ. ಟೋಟಲ್ ಎಷ್ಟು ಪಿಕ್ಚರ್ ಡ್ಯಾಡಿ? 2005 ನಮ್ಮಪ್ಪ ನಮ್ಮ ಮಮ್ಮಿನ ಬೀಳ್ಸ್ಕೊಂಡಿದ್ದು ಬರೀ ವಿಷ್ಣುವರ್ಧನ್ ಆಡಿದ್ದಾರೆ. ಅದೆಲ್ಲ ಆಡಿನೇ ನಮ್ಮ ಅಮ್ಮನ ಬೀಳ್ಸ್ಕೊಂಡವ್ರೆ. ಈಗಲೂ ಆಡ್ತಾ ಇರ್ತಾರೆ. ಬಹು ಇಷ್ಟವಾದ ಚಿತ್ರ ಅದು. ಅದು ಸಾಂಗು ನಾನು ನಮ್ಮ ಮಿಸ್ಸಸ್ ಜೊತೆ ಮಾಡ್ತಾ, ಆದರೆ ಎಲ್ಲೋ ಅಪ್ಲೋಡ್ ಮಾಡಲ್ಲ ಅಷ್ಟೇ. ಇವಾಗ ಇದ್ರೆ ನನ್ನ ಹತ್ರ ಅಪ್ಲೋಡ್ ಮಾಡ್ತೀನಿ ನಾನು. ಇದೋ ಕಾಡಿದೆ ಗೊತ್ತಾ, ನ್ಯೂ ಇಯರ್ಗೆ ನೆರಳನ್ನು ಕಾಣದ, ಅದು ನನ್ನ ಹತ್ರ ಐತೆ. ಅದನ್ನ ಅಪ್ಲೋಡ್ ಮಾಡ್ತೀನಿ. ಅಮ್ಮ ಸರಿಯಾಗಿ ಮಾಡಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್. ನಕ್ಬಿಡುತ್ತೆ. ಅದು ಏನೂ ಇಲ್ಲ. ನಮ್ಮಪ್ಪ ಆಗಾಗ ಸಡನ್ ಆಗಿ ರೊಮ್ಯಾಂಟಿಕ್ ಆಗಿಬಿಡ್ತಾರೆ. ಅದು ನಮ್ಮ ಅಮ್ಮಂಗೆ ಬ್ಲಶ್ ಆಗ್ಬಿಡ್ತಾರೆ ನಮ್ಮಮ್ಮ, ಅದಷ್ಟೇ ಪ್ರಾಬ್ಲಮ್ಮು. ಈ ಕಡೆ ಫುಲ್ಲು ರೈಟ್ ಸೈಡ್ ಫುಲ್ಲು ಫೋಟೋಸು, ಲೆಫ್ಟ್ ಸೈಡು ಮೂವೀಸ್. ಖಾಲಿ ಐತೆ, ಯಾರಿಲ್ಲ. ಬೆಳಗ್ಗೆ ಸಂಜೆ ಬರ್ತಾರೆ. ಈ ಮಧ್ಯಾಹ್ನದ ಬರಲ್ಲ, ವೀಕೆಂಡ್ಸ್ ಜನ ಬರ್ತಾರೆ. ಇದ್ರ ಓಪನಿಂಗಿಗೂ ನಾನು ನಮ್ಮಪ್ಪ ಬಂದಿದ್ದು. ನಮ್ಮಪ್ಪ ಬೆಂಗಳೂರಿಂದ ಇದ್ರಲ್ಲಿ ಬಂದಿದ್ರು, ಏನೋ ರ್ಯಾಲಿ ಬಂದಿದ್ರು. ಕಾರ್ ಎತ್ಕೊಂಡು ಹೋಗಿ 1000 ಕಾರು. 1000 ಕಾರಲ್ಲಿ ರ್ಯಾಲಿ ಮಾಡಿದ್ವಿ. ನಾನು ಇಲ್ಲಿ ಮೈಸೂರಿಂದ ಜಾಯ್ನ್ ಆಗಿದ್ದೆ, ನಾನು ಹೋಗಿದ್ದೆ. ರೆಡಿ ಅಮ್ಮಂಗೋಸ್ಕರ ಆಡು. ಸಾಂಗ್ ಪ್ಲೇ ಮಾಡಬೇಕು. ಅಲ್ಲ, ನೀನು ಆಡು, ಬಾಯಿಂದ ಆಡು. ಆಡಪ್ಪ. ನೀನು ಯಾರಿಲ್ಲಿ ನಿಂಗೆ ಗೋಲ್ಡನ್ ಬಜಾರ ಕೊಡ್ತಿದ್ರು? ಅಪ್ಲೋಡ್ ಮಾಡ್ತೀರಿ? ಇಲ್ಲ, ಅಪ್ಲೋಡ್ ಮಾಡಲ್ಲ. ಆಯ್ತು, ಆಡು. ಇಲ್ಲ, ಆಡಪ್ಪ. ನೀವು ಸಾಂಗ್ ಪ್ಲೇ ಮಾಡಿದ್ರೆ ನಾವು ನಮ್ಮ ಮಿಸ್ಸಸ್ ಆಕ್ಟಿಂಗ್ ಮಾಡ್ತೀವಿ. ಆಯ್ತು, ಸಾಂಗ್ ಪ್ಲೇ ಮಾಡು. ಅಪ್ಪನ ಫೋನ್ ಇಸ್ಕೊ. ಹಾಂ, ಹಾಕು. ಏನಪ್ಪ? ನೆರಳನ್ನು ಕಾಣದಲ್ಲತೆ ಅಂತೆ ಆ ಸಾಂಗ್ ಹಾಕು. ಇವಾಗ ಇಬ್ಬರು ಡ್ಯಾನ್ಸ್ ಮಾಡ್ತಾರೆ. ಮಮ್ಮಿ, ನಿನ್ನ ಬೀಳ್ಸ್ಕೋಬೇಕಾದ್ರೆ ಯಾವ್ಯಾವ ಸಾಂಗ್ ಅಡಿತಪ್ಪ? ಜೋರಾಗಿ ಹೇಳ. ಆಯ್ತು, ನಾಚ್ಕೋಬೇಡ. ಅಲ್ಲಿ ನೋಡಿ ನಮ್ಮ ಅಮ್ಮನ ಮಗದಲ್ಲಿ ನಾಚಿಕೆ ನೋಡಿ ಹಂಗೆ. 25 ವರ್ಷ ಆಯ್ತು. ಹಾಂ, ಬಂತು ನೋಡಿ.
ಹಾಡು ಹೋಗ್ಲಿ, ನೀವು ನಡ್ಕೊ ಬರ್ತಿದ್ರ. ಮ್ಯೂಸಿಕ್ ಬರ್ತಾ ಇಲ್ಲ. ಏ ಓಡಿಸಿ ಅದನ್ನ. ನಮ್ಮಮ್ಮ ನಾಚ್ಕೋತಾರದು ನೋಡಿ ಹಂಗೆ. ಹಿಂಗೆ ಆಗಾಗ ನಮ್ಮ ಡ್ಯಾಡಿಗೆ ಒಂಚೂರು ರೊಮ್ಯಾನ್ಸ್ ಜಾಸ್ತಿ ಆಗುತ್ತೆ. ಇದೇನೆ ಅಲ್ಲ, ಈ ಪಿಕ್ಚರ್ನೆಲ್ಲ ನಾವು ಎಷ್ಟೆಲ್ಲ ನೋಡಿದ್ವಿ. ಸಿಡಿ ತಂದು ಇಡ್ತಿದ್ದೆ, ನೆನಪಿದೆ. ಇದು ಸಿಂಹಾದ್ರಿಯ ಸಿಂಹ ನಮ್ಮಪ್ಪ ತರ್ತಿದ್ದೆಲ್ಲ ಸಿಡಿ. ಹೆಂಗೆ ಆಲ್ರೆಡಿ ಈ ಕಡೆಗೆ ಎಂಟ್ರೆನ್ಸ್ಗೆ ಬಂದ್ಬಿಟ್ಟಿವಿ. ಇನ್ನೊಂದು 2-3 ಪಿಕ್ಚರು ನಮ್ಮ ಸಿಡಿ ಇತ್ತು ಅವಾಗೇನು DVD ಪ್ಲೇಯರ್ ಯಾರಲ್ಲಿ ನಾನು ಬರೀ ನೆನಪೈತಾನೆ ನಿಂಗೆ? ನೀನು ಯಾವಾಗ ಗೀಸ್ಕೋತಿದ್ದೆ ಸಿಡಿನ? ವಿಷ್ಣುವರ್ಧನ್ ಮನೇಲೇ ಇರೋದು ಸಿಡಿ, ನಮ್ಮ ಡ್ಯಾಡಿ ತಂದಿಡೋರು. ಜಾಸ್ತಿ ಬಾಡಿಗೆ ಅಂತ ಚೆನ್ನಾಗಿರೋದು ಇಸ್ಕೊಂಡು ನೋಡಿ ಎಲ್ಲ ನೆನ್ಪಿಟ್ಕೊಂಡು ಹೇಳಿದ್ರೆ ಮೊನ್ನೆ ಓದಿರೋದು ಮಾತ್ರ ನೆನಪಿರಲ್ಲ. ಹೊಡಿಯೋಕೆ ಹೋಗ್ಬೋದು. ಈಗ ಇಲ್ಲಿಂದ ಇದು ಕಾಣುತ್ತೆ, ಅವನಪ್ಪ ಒಳ್ಳೆ ಗ್ಲಾಸ್ ಇದಾಗ್ಬಿಟ್ಟಿದೆ. ಇದೆ ಅದು ನೋಡಿದ್ದೀವಿ. ಇದು ಈ ಪಿಕ್ಚರ್. ಡ್ಯಾಡಿ ನಿಂಗೆ ಯಾವ ಪಿಕ್ಚರ್ ಇಷ್ಟ ಡ್ಯಾಡಿ? ಹೆವಿ ಫೇವ್ರೇಟ್, ಫಸ್ಟ್ ಫೇವ್ರೇಟ್? ತುಂಬ ಇದೆ. ನೀನು ಫಸ್ಟ್ ಫ್ಯಾನ್ ಆಗಿದ್ದೆ ಯಾವಾಗಿಂದ? ಫ್ಯಾನ್ ಆಗಿದ್ದು ನಾನು ಒಂದೇ ಗುರಿ ಕರ್ತವ್ಯ ಅವನ ಫ್ಯಾನು. ಅಂದರೆ ಅದಕ್ಕೆ ಮುಂಚೆ ನೋಡಿದ್ದೆ. ನನಗೆ 20 ಸತಿ ಚಾಲೆಂಜ್ ಮೇಲೆ 21 ಸತಿ ನಾನು ನೋಡಿದೆ. ನನ್ನ ಫ್ರೆಂಡ್ 16 ಸತಿ ನೋಡ್ದ. ಅವನು ಚಾಲೆಂಜ್ ಬಿಟ್ಟೆ ನಾನು 21 ಸತಿ ನೋಡಿದೆ. ಟಿವಿಲೆಲ್ಲ ಅಲ್ಲ, ಥಿಯೇಟ್ರಿಗೆ ಹೋಗಿ ನೋಡಿರೋದು 21 ಸತಿ. ಅದು ನಮ್ಮ ಅಮ್ಮನ ಬೀಳ್ಸ್ಕೊಳಕೇನೆ 21 ಸತಿ ನೋಡೋದು ಗೈಸ್. ಈಗಿನ ಕಾಲದಲ್ಲೆಲ್ಲ ಕುಂತಿಪುತ್ರ ಅವಾಗ ಮದುವೆ ಆಗಿತ್ತು. ಕುಂತಿಪುತ್ರ ಬಂದ ಮದುವೆ ಆಗಿತ್ತು. ಕುಂತಿಪುತ್ರ ಬಂದು ಮದುವೆ ಆಗಿತ್ತು. ನಾನು ಚಿಕ್ಕ ವಯಸ್ಸಿದ್ರು ನನ್ನ ಆಪ್ತ ಮಿತ್ರ ಪಿಕ್ಚರ್ ಕರ್ಕೊಂಡು ಕೂರಿಸಿದ್ರು ನಮ್ಮಪ್ಪ. ನೀನು ನೋಡಿದ್ದೆ ಡ್ಯಾಡಿ ರಿಯಲಾಗೆ? ಯಾರು ಅವ್ರ ಜೊತೆ 8 ಸಿನಿಮಾ ಕೆಲಸ ಮಾಡಿದ್ದೀನಿ. 8-9 ಸಿನಿಮಾ. ಆದರೆ ಫೋಟೋ ಇಲ್ಲ. ಫೋಟೋ ಯಾರಿಗೂ ಓಡಿಸ್ಕೊಳ್ಳಿಲ್ಲ. ಅವಾಗ ಓಡಿಸ್ಕೊಂಡ್ರೆ ಯಾರು ಕೊಡಲ್ಲ. ಹಾಂ, ಕೊಡ್ತೀನಿ ಅಂತ ಆರ್ಡರ್ಸ್ ಕೊಡೋರು ಇಲ್ಲ, ಕೊಡ್ತಿರ್ಲಿಲ್ಲ. ಅದಕ್ಕೆ ಹೊಡ್ಸ್ಕೊಂಡಿಲ್ಲ. ತುಂಬ ಪಿಕ್ಚರ್ ಮಾಡಿದ್ವಿ. ಆದರೆ 8 ಪಿಕ್ಚರ್ ಕೆಲಸ ಮಾಡೋರು ಜೊತೆ ನಮ್ಮಪ್ಪ. ನಿಷ್ಕರ್ಷ, ಆಲೋಟದವರು, ಮಂಗಲಿ, ಆಮೇಲೆ ಸ್ಕೂಲ್ ಮಾಸ್ಟ್ರು, ಯಾವತ್ತು ಕೆಲಸ ಮಾಡಿಲ್ಲ. ನಮ್ಮ ಅಪ್ಪ ಹೋಗಿರೋದು. ಅವ್ರಿಗೂ ಅವ್ರ ಕೆಲಸ ಮಾಡೋರು, ನನ್ನ ಪಡೆಗೆ ನಾನು ಕೆಲಸ ಮಾಡಿದೆ. ಅದನ್ನ ಒಂದು ಕೆಲಸ ಮಾಡ್ತಿದ್ದಲ್ಲ, ಒಂದು ಪಿಕ್ಚರ್ ಕೆಲಸ ಮಾಡಿದ್ದೆ. ದೀಪಾವಳಿ ಈ ಪಿಕ್ಚರ್ ಕೆಲಸ ಮಾಡಿದ್ದೆ. ಇಷ್ಟು ಖುಷಿ ನೋಡಿ ನಮ್ಮ ಅಪ್ಪಂಗೆ ಅವ್ರ ಹೆಸರು ಹೇಳಿದ್ರೇನೆ. ಈಗ ಬಂದರೆ ಇಬ್ಬರು ರೊಮ್ಯಾಂಟಿಕ್ ಜೋಡಿಗಳಾಗ್ಬಿಟ್ಟಾರ ಈಗ. ಹೆಂಗೆ ಮಾಡಿ ಬೀಳ್ಸ್ಕೊಂಡವ್ರು ನೋಡಿ ಎಲ್ಲ ಹುಡುಗರು ಇದೆ. ಎಲ್ಲ ಬೀಳ್ಸಿದ್ದಲ್ಲ ಆಗಿನೇ ಆಗಿದ್ದು. ನಮ್ಮ ಮದುವೆ ಆಗಿತ್ತು, ಕುಂತಿಪುತ್ರ ಬರುವಾಗ ಆಗಿತ್ತು. ಕುಂತಿಪುತ್ರ ಇಸ್ವಿ ನೋಡ್ತಾರೋ? ಕುಂತಿಪುತ್ರ ಇಸ್ವಿ ನೋಡ, ಅದು ಇದ್ರಲ್ಲಿ ನೋಡು ಗೂಗಲ್. ನಮ್ಮಪ್ಪ ಕಡ್ಗಾದ್ಮೇಲೆ ಅದು ನನ್ನ ಕೈಲಿತ್ತು. ಇವಾಗ ಇದು ಹಾಕ್ಸೋಕ್ಕೋಸ್ಕರ ಅದು ಕಟ್ ಮಾಡಿ ತೆಗ್ದ್ಬಿಟ್ಟಾರೆ. ಅದನ್ನ ಮತ್ತೆ ಇದು ಮಾಡಿ ಸಾಕ್ತೀನಿ, ವೆಲ್ಡ್ ಮಾಡಿ ಸಾಕ್ತೀನಿ. ಅದು ನಮ್ಮಪ್ಪ ಎಷ್ಟೋ ವರ್ಷ ಕೈಯಿಂದಾನೇ ಬಿಚ್ಚಿರಲಿಲ್ಲ. ಹ್ಞೂ, ಬಿಸಿಲು ಎಷ್ಟೋ ವರ್ಷ ಕೈಯಿಂದಾನೇ ಬಿಚ್ಚಿರಲಿಲ್ಲ. ಅದಾದಮೇಲೆ ನನಗೆ ಕೊಟ್ಟಿದ್ದು. ಅದು ನಾನು ಹಾಕೊಂಡೆ, ನಾನು ಬಿಚ್ಚಿರಲಿಲ್ಲ 2 ವರ್ಷ ಏನೋ. ಇಲ್ಲ ಹಿಂಗೆ ಇಲ್ಲ ರೆಡಿ, ಇಲ್ಲೇ ಎಕ್ಸಿಟ್ ಬಾ. 2 ವರ್ಷ ಬಿಚ್ಚಿರಲಿಲ್ಲ. ಅದಾದಮೇಲೆ ಇದು POP ಹಾಕ್ಸೋಬೇಕಂದಾಗ ಕಟ್ ಮಾಡಿ, ಅದು ಎಷ್ಟು ಕಷ್ಟಪಟ್ಟರು ಗೊತ್ತಾ ಕಟ್ ಮಾಡೋಕ್ಕೆ. ಮೇಲೋ ಕೆಳಗೋ ಇಲ್ಲಾಂದ್ರೆ ಒಂದು 15 ನಿಮಿಷ ಒದ್ದಾಡೋದು. ಮಿಷಿನ್ ಅಂದ್ರೆ ಏನೇನೋ ಆಗಲಿಲ್ಲ. ಆಮೇಲೆ ಕಟ್ ಮಾಡಿ ತೆಗ್ದವ್ರು. ಅದು ಹುಷಾರಾಗೈತೆ. ಅದನ್ನ ರೆಡಿ ಮಾಡಿಸ್ತೀವಿ. ಆಯ್ತು, ಅಷ್ಟೇ ಮುಗೀತು, ಎಕ್ಸಿಟ್ ಆಯಿತು. ಈಗ ಅದೇ ಒಂದು ರೌಂಡು. ಕಾರ್ ನೋಡಿ, ಕಾರ್ ಟೊಯೋಟಾದಿದು.
ನಂಬರ್ 123 01 MN 123. ಇಲ್ಲೊಂದೈತೆ, ಆಮೇಲೆ ಪಯಣ ಮ್ಯೂಸಿಯಮ್ ಅಲ್ಲೊಂದೈತೆ. ಹಾಂ, ಅಲ್ಲೊಂದೈತೆ. ಅದೇನೆ ಅಲ್ಲಿ ತಂದಿಟ್ಟಿರೋದು. ಮುಟ್ಟಲ್ಲ. ಎಷ್ಟು ಚೆನ್ನಾಗೈತೆ ನೋಡಿ ಕಾರ್. ಯಾವುದು ಹೆಸರು ಇಲ್ಲ, ಯಾವುದೇ ಹೆಸರು ಗೊತ್ತಿಲ್ಲ ಕಾರ್ದು, ಬಟ್ ಚೆನ್ನಾಗೈತೆ ಆಗಿನ ಕಾಲದಿಂದ. ಇದು ಆಡಿಟೋರಿಯಮ್ ಒಳಗೈತಾ? ಒಳಗೆ ಹೋಗೋದಾ? ಏನೈತೆ ಒಳಗೆ? ನಾನು ಹೋಗಿಲ್ಲ. ಮಾಮೂಲಿ ಫೋನ್ ಪೇ ಮಾಡ್ತಾರಲ್ಲ, ಹಾಂ, ಶೂಟಿಂಗ್ ಮಾಡೋದು. ಶೂಟಿಂಗ್ ಮಾಡಿದ್ರಾ? ಯಾವ ಒಂದು ಪಿಕ್ಚರ್ ಮಾಡಿದ್ವಿ. ಓ, ಸಭಾಂಗಣ ಬಾಡಿಗೆಗೆ ದೊರೆಯುತ್ತದೆ. ಓ, ಇಲ್ಲ, ಒಳಗೆ ಹೋಗಂಗಿಲ್ಲ. ಹಾಂ, ನೀ ಎಲ್ಲೋ ಇದ್ದಿದ್ದೆ, ನಡ್ಕೊಂಡು ಇಲ್ಲೇ ಇದ್ದಿದ್ದ. ಇಲ್ಲಿ ಅವ್ರು ಸ್ಟೇಜ್ ಹಾಕಿದ್ದಿದ್ದಲ್ಲಿ ಹಂಗೆ ಹೋಗ್ಬೋದಾ? ಇದು ಇನಾಗ್ರೇಷನ್ ಟೈಮಲ್ಲಿ ಸ್ಟೇಜ್ ಬಂದಿದ್ವಿ, ರ್ಯಾಲಿ ಬಂದಿದ್ರು ಅಂದಲ್ಲ, ಅವಾಗ ಅಲ್ಲೆಲ್ಲೋ ಅಲ್ಲಿ ಆ ಗ್ರೌಂಡಲ್ಲಿ ಸ್ಟೇಜ್ ಹಾಕಿದ್ವಿ. ಹೌದು, CM ಎಲ್ಲ ಬಂದು ಇನಾಗ್ರೇಟ್ ಮಾಡಿದ್ದಿದ್ದನ್ನು. ಇನ್ನು ನೋಡಿದ್ದೆಲ್ಲ ಆಯಿತು. ಇವಾಗ ನೋಡ್ತಾ ಇದ್ದೀವಿ ನಮ್ಮಮ್ಮ ಎಲ್ಲಿ ಕರ್ಕೊಯ್ತಾರೆ ನೋಡೋಕೆ. ಎಲ್ಲಿಗೆ? ಹಾಂ, ಎಲ್ಲಿಗೆ ಅಂದೆ? ಅದಕ್ಕೆ ಹೋಗಿ 2-3 ತಿಂಗಳಾದ್ಮೇಲೆ ಕಾರ್ ಓಡಿಸ್ತೀನಿ. ಕ್ಯಾನ್ಸಲ್ ಮಮ್ಮಿ. ಹಾಂ, ಹಂಗೆ ಉಲ್ಟಾನೇ ಹಿಡ್ಕೊಂಡಿದ್ದ. ನೀನು ಹಂಗೆ ಹಿಡ್ಕೋಬೇಕಂತಿಲ್ಲ. ಹಂಗಲ್ಲ, ನೀನು ಹಿಡ್ಕೊ ಹೇಳ್ತೀನಿ ಮಾಮೂಲಿ. ಹಾಂ, ಹಂಗೆ ಹಿಡ್ಕೊಬೋದು ನೀನು. ಹಿಂಗೆ ಅಡ್ಡ ಬೇಡ ಬೇಡ ಅಂತ ಹೇಳ್ತಾ ಅಡ್ಡ 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 ಬೇಡ 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 ಅಂತ ಹೇಳ್ತಾ ಇದ್ದೀನಿ. ಕೈ ಇನ್ನೂ ಸರಿ ಹೋಗಿಲ್ಲ, ಇನ್ನೂ 1 ತಿಂಗಳು ರೆಸ್ಟಲ್ಲಿ ಇರ್ಬೇಕಂದವರು ಡಾಕ್ಟ್ರು. ಆಯ್ತು, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಕಾರ್ ಓಡಿಸ್ತೀನಿ ಅಂತ ಒಂದೇ ಕೈ ಕಾರ್ ಓಡಿಸ್ತಾ ಇದ್ದಾನೆ ನೋಡಿ. ಅಷ್ಟು ಹತ್ರ ಇಟ್ಕೊಂಡ್ರೆ ಏನು ಕಾಣಲ್ಲ, ದೂರ ಇಟ್ಕೋಬೇಕು ನೀನು. ಪ್ರೇಕ್ಷಣೆ ಕೊಡು, ಪ್ರೇಕ್ಷೆ ತೆಗಿತಾಳೆ. ಪ್ರೇಕ್ಷಣೆ ಕೊಡು. ಮಾತಾಡು. 2-2.5 ತಿಂಗಳಾದ್ಮೇಲೆ ಕಾರ್ ಓಡಿಸ್ತಾ ಇದ್ದೀನಿ. ಬೇಡ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಕೈ ಇನ್ನೂ ಸರಿ ಹೋಗಿಲ್ಲ, ಡಾಕ್ಟರ್ ಇನ್ನೂ 1 ವಾರ ರೆಸ್ಟ್, 1 ತಿಂಗಳು ಬೇಡ ಅಂತ ಹೇಳಿದ್ದಾರೆ. ಆದರೂ ಒಂದೇ ಕೈಯಲ್ಲಿ ಡ್ರೈವ್ ಮಾಡ್ತೀನಿ ಅಂತ ಒಂದೇ ಸಮನೆ ಮಾಡ್ಕೊತಾವನೆ. ನೋಡೋಣ ಹೆಂಗ್ ಕರ್ಕೊಂಡು ಹೋಗ್ತಾನೆ ಅಂತ. ಡ್ರೈವಿಂಗ್ ಮೇಲೆ ಇರಲ್ಲ ಬಯಸೋದು. ಎಲ್ಲಿ ಕರ್ಕೊಯ್ತಾನೆ ಮಮ್ಮಿ? ಅವನಿಗೆ ಡ್ರೈವಿಂಗ್ ಮೇಲೆ ಲವ್, ನಮಗೆ ಹುಷಾರಾಗಿ ಕರ್ಕೋಗಿಲ್ಲಮ್ಮ ಇಷ್ಟೊತ್ತು. ಅಲ್ಲ, 80 ಕಿಲೋಮೀಟರ್ ವಾಪಸ್ ಕರ್ಕೊ ಬರ್ತಾ ಇದೀನಿ. ಇನ್ನೇನು ಪಿಕ್ಚರ್ಗ ಇಲ್ಲ ಬೇರೆ ಕಡೆನಾ ಅಂತ ಗೊತ್ತಾಗ್ತಿಲ್ಲ. ಗೊತ್ತಿಲ್ಲ, ಅದೆರಡಲ್ಲ ಯಾವ್ದಾನ ಒಂದ್ ಕಡೆ. ನಮ್ಮಮ್ಮ ಕರ್ಕೊಯ್ತಾರೆ ಗಾಡಿ. ನಮ್ಮಮ್ಮ ಹಂಗೆಲ್ಲ ಆಸೆ ತೋರಿಸಿ ಸುಮ್ಮನೆ ಬಿಡಲ್ಲ. ಅವ್ರು ಆಲ್ರೆಡಿ ಪ್ಲಾನ್ ಮಾಡ್ತಾರೆ, ಕಾಶ್ಮೀರ್ ಕರ್ಕೋಗ್ಲಾ, ಮನಾಲಿ ಕರ್ಕೋಗ್ಲಾ ಅಂತ ಯೋಚನೆ ಮಾಡ್ತಿದಾರೆ ಅಷ್ಟೇ. ಶ್ರೀಲಂಕಾನ ಅಂಟಾರ್ಟಿಕಾನ ಅಂತ ನೋಡಿದ್ರೆ ಶ್ರೀಲಂಕಾ ಅಂಟಾರ್ಟಿಕಾಗ್ ಹೋದ್ರು. ಅಪ್ಪ, ನಿಂಗೇನು ಅನ್ಸುತ್ತೆ? ನಿಂಗೇನು ಅನ್ಸುತ್ತೆ? ನಮಗೆ ನಮ್ಮ ಜೆಪಿನ ಮಾದೇಪುರ ಬಿಟ್ರೆ ಸಾಕು. ನಮ್ಮ ಅಪ್ಪಂಗೆ ಮನೆ ಇದ್ರೆ ಸಾಕು ಅಷ್ಟೇ. ತರೋಣ, ನಿಂಗೆ ಜ್ಞಾಪನೆ ಆಯ್ತಾ? ನಾನು ಅಪ್ಪನ ಟ್ರಿಪ್ಗೆಲ್ಲ ಕರ್ಕೋಬೇಕಂದ್ರೆ ಹೆಂಗ್ ಕರ್ಕೊಯ್ತಿದ್ವಿ? ಎಲ್ಲಿಗೆ? ಅಪ್ಪ ಟ್ರಿಪ್ಗೆಲ್ಲ ಹೋಗ್ಬೇಕಪ್ಪ ಅಂತ ಹಠ ಮಾಡಿದ್ರೆ ನಾವು ಅಪ್ಪ ಏನ್ ಮಾಡೋರು ಹೇಳು? ಎಲ್ಲೋಗಿ? ಚಿತ್ರಣದಲ್ಲ ಏನು ಈಗ ಹೋದೆ, ಅವಳು ಹೋದೆ. ಇವ್ರ ಅಜ್ಜಿ ತುಂಬಾ ಟೆರರ್ ನೋಡ್ದಂಗಲ್ಲ ಪಾಪ. ನಮ್ಮ ಮಾದೇಪುರದ ಹುಳಿ ಅಜ್ಜಿ. ಆದ್ರೂ ಪಟಾಯಿಸಿ ಲೈನ್ ಹಾಕೈತೆ ಅಂದ್ರೆ ನಮ್ಮ ಅಪ್ಪ ಹುಲಿ ಆಕ್ಚುಲಿ. ಮಮ್ಮಿ ಇನ್ನೊಂದ್ಸಲ ಹೇಳಿ ಮಮ್ಮಿ, ಸಾಂಗ್ ಹೆಂಗಾಡ್ತಿತ್ತು? ಸಾಂಗ್ ಹೆಂಗಾಡ್ತಿತ್ತು? ಈ ಪ್ರೇಮ ಅನ್ನೋದಕ್ಕೆ ಈ ಏಮ ಅಂತ ಸೇರ್ಸೋರು. ನೀ ಯಾವಾಗ ಏನ್ ಮಾಡ್ತಿದ್ದೆ? ನಾನೇನು ಆಗ್ತಿಲ್ಲ, ನಾಚಿ ನೀರಾಗಿ ಒಳಗಡೆ ಓಡೋಗ್ಬಿಡ್ತಿದ್ದೆ. ಆಗ ನಿಮ್ಮ ಅಜ್ಜಿ? ನಮ್ಮ ಅಜ್ಜಿ ಅಜ್ಜಿ ನಾಚ್ತಾರಿಲ್ಲ, ನಾಟಕ ತರೋರು ಕಟ್ಟಿರ. ಅಪ್ಪ ಅವಾಗ ನೀ ಏನ್ ಮಾಡ್ತಿದ್ದೆ? ಓಡಾಯ್ತಿದ್ದ? ಅವ್ರು 1-3 ಜನ ಫ್ರೆಂಡ್ಸ್ ಇದ್ರು, ಶಿವರಾಜು, ವೆಂಕಟೇಶ ಅಂತ, ಜೊತೆಲಿ ನಿಂತಿರೋರು ಎಲ್ಲ ಓಡ್ಬಿಡೋರು. ಸಿದ್ದರಾಜ್ ಅಂದ್ರೆ ಅವ ಅಂಕಲ? ಅಲ್ಲೂ ಜಾಕಿ ಇವ್ರ ಮನೆಗೆ ಬರೋದು, ಇವ್ರ ಮನೆ ರೋಡ್ಗೆ ಬರೋದು. ಪ್ಲೇಸ್ ಟು ಪ್ಲೇಸ್ ಸಾಕೊಂಡ್ರೆ 1 ಅವರ್ ಉಜ್ಜೋದಪ್ಪ. ಉಜ್ಜಿ 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 ಉಜ್ಜಿನೇ ಇವತ್ತು ಏನಾಗಿದೆ ನೋಡಿ. ಎಲ್ಲರೂ ಓಡಾಡ್ತೈತೆ. ಅಲ್ಲಿ ಜಾಗ ಎಲ್ಲ ಬೆಳಗಾಗಿರೋದು, ಉಗಿದು ಪೇಸ್ಟ್. ಅಯ್ಯೋ, ನೋಡೋಣ ಎಲ್ಲಿಗೆ ಹೋಯ್ತೀವಿ ಗೊತ್ತಿಲ್ಲ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಟಾಟಾ, ಬಾಯ್ ಬಾಯ್. ಬಾಯ್ ಹೇಳಮ್ಮ. ಬಾಯ್.
ಬಾಯ್ ಹೇಳ್ರಿ ಬಾಯ್ ಸರ್. ಬಾಯ್ ಬಾಯ್.